ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ಹದಿನೆಂಟು, 15, 16, 13, 14 ಈ ಎಲ್ಲ ಭಾಗದ ಜನರಿಗೋಸ್ಕರ ಇವತ್ತು ನಮ್ಮ ಸರ್ಕಾರ ನಮ್ಮ ಕ್ಲಿನಿಕ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈ ಒಂದು ಭಾಗದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಸುಮಾರು 7-8 ತಿಂಗಳು ಎಲ್ಲಿ ಮಾಡಬೇಕು, ಜಾಗ ಸೂಕ್ತವಾದಂಥ ಅದಕ್ಕೆ ಒಂದು ನಿವೇಶನ ಬೇಕು ಅಂತ ಹೇಳಿ ನಾವು ಬಹಳಷ್ಟು ತಲಾಶ್ ಮಾಡಿದ್ವಿ. ಎಲ್ಲರೂ ಪ್ರಯತ್ನ ಪಡ್ತೀವಿ. ಯಾಕಂದರೆ ಸರ್ಕಾರ ನಿರ್ದಿಷ್ಟವಾಗಿ ಇಷ್ಟೇ ಬಾಡಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಆ ಒಂದು ಕೆಲಸ ಆಗಿದೆ. ಆ ಒಂದು ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಆರೋಗ್ಯಾಧಿಕಾರಿಗಳು ಹೇಳಿದ್ದಾರೆ ಯಾರ್ಯಾರು ಇಲ್ಲಿ ಇರ್ತಾರೆ. ಇಲ್ಲಿ ಒಬ್ಬ MBBS ವೈದ್ಯರು ಇರ್ತಾರೆ, ಒಬ್ಬ ನರ್ಸ್ ಇರ್ತಾರೆ, ಪ್ರಯೋಗಶಾಲಾ ತಜ್ಞರು ಇರ್ತಾರೆ, ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿರ್ತಾರೆ ಮತ್ತು ಒಬ್ಬರು ಅಟೆಂಡರ್ ಇರ್ತಾರೆ. ಇದಿಷ್ಟು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇರುವಂಥ ಕೆಲಸ ಆಗಿದೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತ ಬಹಳಷ್ಟು ವಿಚಾರ ನಮ್ಮ ಇವರು ಹೇಳೋದು. ಮುಖ್ಯವಾಗಿ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ನಮ್ಮ ಬದುಕಿನಲ್ಲಿ ಆರೋಗ್ಯ ಇದ್ದರೆ ಎಷ್ಟೇ ದುಡ್ಡು ಗಳಿಸ್ಬೋದು, ನೆಮ್ಮದಿಯಾಗಿ ಜೀವನ ನಡೆಸುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಚಿಂತಾಮಣಿಯಲ್ಲಿ ನಾವು ಹಿಂದೆ ನಾನು 2012ರಲ್ಲಿ ಶಾಂತಿನಗರ ಭಾಗದಲ್ಲಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಏನಾದ್ರೆ ನಗರ ಆರೋಗ್ಯ ಕೇಂದ್ರ ಅಂತ. ನಂತರ ನಾವು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಂಬರ್ 20 ಪ್ರದೇಶದಲ್ಲಿ ಒಂದು ಆಗಿದೆ. ಅದು ನಮ್ಮ ಕ್ಲಿನಿಕ್ನ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 6 ಜಿಲ್ಲೆಯಲ್ಲಿ 3 ಹೊಸದಾಗಿ 3 ಕೊಟ್ಟಿರುವಂಥದ್ರಲ್ಲಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ. ಈಗ ಇಲ್ಲೇ ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇಷ್ಟೇ ನಾನು ತಮ್ಗೆ ಹೇಳ್ತಕ್ಕಂಥದ್ದು, ಆರೋಗ್ಯ ಸೇವೆ ಭಾಳ ಮುಖ್ಯವಾದಂಥದ್ದು. ಇವತ್ತು ಬಡವರಿಗೆ ಉಚಿತವಾಗಿ ಆರೋಗ್ಯ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಇವತ್ತು ಎಷ್ಟೋ ಸಂದರ್ಭದಲ್ಲಿ ತಕ್ಷಣ ತುರ್ತು ಚಿಕಿತ್ಸೆ, ಏನೋ ಒಂದು ಹೃದಯ ಬಡಿತದಲ್ಲಿ ಏರುಪೇರು ಆಗುತ್ತೆ. ನಾವು ಚಿಂತಾಮಣಿ ಆಸ್ಪತ್ರೆ ಇದೆ, ಹತ್ತಿರದಲ್ಲೇ ಇದೆ, ನಿಮಗೆ 1.5 ಕಿಲೋಮೀಟ್ರಲ್ಲೇ ಇದೆ. ಆದರೆ ಈ ಟ್ರಾಫಿಕ್ಕು ಮತ್ತೊಂದು ಜಾಸ್ತಿ ಆಗಿದೆ. ಅಷ್ಟು ಸಮಯ ನಾವು ಬದಲು ಇಲ್ಲೇ ಪಕ್ಕದಲ್ಲೇ ಬಂದು ತಕ್ಷಣ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಒಂದು ಇದು ಮಾಡಿ ಮತ್ತೆ ನೀವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ಅನುಕೂಲ ಆಗುತ್ತೆ. ಮತ್ತೆ ಬಹಳಷ್ಟು ಜನ ಬಡವರು ಅಷ್ಟು ದೂರ ಹೋಗೋದು, ಆಟೋಲ್ಲಿ ಹೋಗೋದು, ಮತ್ತೊಂದು ಹೋಗೋದು, ಇವೆಲ್ಲ ತೊಂದರೆ ತಪ್ಪುತ್ತೆ. ಇಲ್ಲೇ ನಡ್ಕೊಂಡ್ ಬರ್ಬೋದು, ಇಲ್ಲೇ ತೋರಿಸ್ಕೋಬಹುದು, ಇಲ್ಲೇ ಔಷಧಿ ಕೊಡ್ತಾರೆ, ಉಚಿತವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಔಷಧಿಗಳು ಕೊಡ್ತಾರೆ. ಇನ್ನೇನಾದ್ರೂ ಬೇರೆ ಔಷಧಿಗಳಿದ್ರೆ ಅದನ್ನ ನಾವು ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ನಾವು ಹೊರಗಡೆ ತಗೊಳ್ಳೋಂಥ ಕೆಲವು ಸಂದರ್ಭಗಳು ಬರ್ತಾವಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಟ್ಟಾರೆಯಾಗಿ ನನಗೆ ಅಧಿಕಾರಿಗಳು ಹೇಳಿದ್ರು, ಸರ್ ನಮ್ಮ ಕ್ಲಿನಿಕ್ಕು ಚಿಂತಾಮಣಿಯಲ್ಲಿ ಒಂದು ಮಾಡ್ತಾ ಇದ್ದೀವಿ, ಮಾಡಬೇಕು ಸರ್ ಅಂತ ಹೇಳಿದ್ರು. ಸರ್ಕಾರದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಸರ್, ನಮ್ಗೆ ನೀವು ಇದನ್ನ ಮೇಳಿಗೆ ಅಂತ. ನಾನು ಅದಕ್ಕೆ ಯೋಚನೆ ಮಾಡಿ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಿದ್ರೆ ಸೂಕ್ತ ಅಂಥೇಳಿ ನಮಗೆ ಬಂದಾಗ, ಈಗ ಮುಂದಿನ ದಿವಸದಲ್ಲಿ ಬಹುಶಃ ನಾವು ಆಶ್ರಯ ಲೇಔಟಲ್ಲೂ ಮಾಡಬೇಕಾಗುತ್ತೆ, ಆಶ್ರಯ ಬಡಾವಣೆಯಲ್ಲೂ ಮಾಡಬೇಕಾಗುತ್ತೆ ಮುಂದಿನ ದಿವಸದಲ್ಲಿ. ಈಗ ಬಹುತೇಕ ಈಗ ಇಲ್ಲೆಲ್ಲ ಕವರ್ ಆಗಿದೆ. ಈಗ ಆ ಕಡೆ ಶಾಂತಿನಗರ ಅಲ್ಲಿ ಮಾಡಿದಾಗ ಮಹಬೂಬ್ ನಗರ, ಆ ಸುತ್ತಲೂ ಪ್ರದೇಶ ಅಲ್ಲೆಲ್ಲ ಕವರ್ ಆಗುತ್ತೆ. ಇವಾಗ ಇಲ್ಲಿ ಮಾಡಿದಾಗ ಈ ಪ್ರದೇಶ ಕವರ್ ಆಗುತ್ತೆ. ನೆಕ್ಸ್ಟು ನಾವು ಅಲ್ಲಿ ಇದ್ರಲ್ಲಿ ಮಾಡಿದಾಗ ಆಶ್ರಯ ಬಡಾವಣೆಯಲ್ಲಿ ಮಾಡಿದಾಗ ವೆಂಕಟಗಿರಿ ಕೋಟೆ ಮತ್ತು ಆ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ. ಬಹುತೇಕ
ಹೆಚ್ಚು ಬಡವರು ವಾಸ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಹತ್ತಿರದಲ್ಲೇ ಸಮೀಪದಲ್ಲೇ ವೈದ್ಯಕೀಯ ಸೌಲಭ್ಯ ಕೊಡುವಂಥದ್ದು ಸಾಧ್ಯ ಆಗುತ್ತೆ. ಇದು ನಮ್ಮ ಉದ್ದೇಶ. ಜೊತೆಗೆ ಚಿಂತಾಮಣಿ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸಬೇಕು. ಸುಮಾರು ನಮ್ಮ ತಂದೆಯವರು 1992-94ರಲ್ಲಿ 35 ಹಾಸಿಗೆ ಇದ್ದಂಥದ್ದನ್ನು 100 ಹಾಸಿಗೆಗೆ ಮಾಡಿಸಿ ಅವತ್ತು ಕಟ್ಟಡ ಮಂಜೂರು ಮಾಡಿಸಿ ಕಟ್ಟಿಸಿದ್ರು. ಅದಾದ ನಂತರ ಅದಕ್ಕೆ ಹೆಚ್ಚು ದುರಸ್ತಿ ಆಗಿಲ್ಲ. ಈಗ ನಾನು ಒಂದು ದುರಸ್ತಿ ಮಾಡಿಸೋದ್ರ ಜೊತೆಗೆ ಇನ್ನೂ ಎರಡು ಅಂತಸ್ತು ಹಾಕಬೇಕು. ಪಕ್ಕದಲ್ಲಿ ನಾಳೆ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಹೇಳಿ ಅದಕ್ಕೊಂದು ಮಾಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಸುಸಜ್ಜಿತವಾದಂಥ ಕೊಠಡಿಗಳು ಮಾಡಬೇಕು. ಇದಕ್ಕೆ ಹೊಸ ರೀತಿಯಲ್ಲಿ ಆಸ್ಪತ್ರೆ ನಿರ್ವಹಣೆಗೆ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಕನಸು ಸುಮಾರು 1.5 ವರ್ಷಗಳಿಂದ ಅದಕ್ಕೆ ಸಮಗ್ರವಾದಂಥ ಯೋಜನೆಯನ್ನು ತಯಾರು ಮಾಡಿ, ಸರ್ಕಾರದಲ್ಲಿ ದುಡ್ಡು ಕೇಳೋದಕ್ಕೆ ಕಷ್ಟ ಆಗುತ್ತೆ. ಸರ್ಕಾರದಲ್ಲಿ ಈಗ ಬೇರೆ ಬೇರೆ ಆದ್ಯತೆಗಳು ಇರ್ತವೆ. ಕೆಲವ್ರಿಗೆಲ್ಲ ಈ ವರ್ಷ ಬಜೆಟಲ್ಲಿ ಕೊಟ್ಟಿದ್ದಾರೆ, ನಾನು ನೋಡ್ತೀನಿ. ಈಗಾಗಲಿಲ್ಲ ಅಂದರೆ ಮುಂದಿನ ಬಜೆಟಲ್ಲಿ ಇದಕ್ಕೆ ಉನ್ನತ ದರ್ಜೆಗೆ ಏರಿಸುವಂಥದ್ದಕ್ಕೆ ದುಡ್ಡು ತಗೊಳ್ತಾನೆ. ಆದರೆ ಈಗ ಸದ್ಯಕ್ಕೆ ನಮ್ಮ ಕೆಲವರು ದಾನಿಗಳ ಮುಖಾಂತರ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಭಾಳಷ್ಟು ಜನಕ್ಕೆ ನಾನು ಅದನ್ನು ಕಳಿಸಿ, ಆ ವಿಡಿಯೋ ಎಲ್ಲ ಕಳಿಸಿ ಮಾಡಿ, ಇದು ಒಂದು ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿ ಕಮ್ಮಿ ಇದ್ದ ರೀತಿಯಲ್ಲಿ ಸೌಲಭ್ಯ ಆಗಬೇಕು. ಈಗಾಗಲೇ ಟಾಯ್ಲೆಟ್ ರಿಪೇರ್ ಕೆಲಸ ತೊಗೊಂಡಿದ್ದೀವಿ. 60-65 ಲಕ್ಷದಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಕೆಲಸ ಪ್ರಾರಂಭ ಆಗಿದೆ. ಒಂದೇ ಅಲ್ಲ, ಇಡೀ ಆಸ್ಪತ್ರೆಯ ವಾತಾವರಣ, ಬೆಳಕು, ಗಾಳಿ, ಬೆಳಕು ಇವೆಲ್ಲ ಸರಿ ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನಾನು ಒಂದು ವಿಸ್ತೃತವಾದಂಥ ಒಂದು ಯೋಜನೆಯ ವಿನ್ಯಾಸವನ್ನು ಮಾಡಿಸಿದ್ದೀನಿ. ಇದ್ರ ಜೊತೆಯಲ್ಲಿ CCB ಅಂತ, ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ, ಏನೋ ತುರ್ತು ಸಂದರ್ಭಗಳಲ್ಲಿ ಆ ತುರ್ತು ಚಿಕಿತ್ಸೆ ಕೊಡುವಂಥದ್ದಕ್ಕೆ. ಈಗ ಅಪಘಾತ ಆಗ್ತದೆ, ತಕ್ಷಣ ರಕ್ತಸ್ರಾವ ಆಗ್ತಾ ಇರ್ತದೆ, ಮತ್ತೊಂದು ಇಲ್ಲ ಬೇರೆ ರೀತಿ ತೊಂದರೆ ಆಗುತ್ತೆ, ತಕ್ಷಣ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗ ನಮ್ಮಲ್ಲಿ ಈಗ ICU ಇದೆ. 15 ಬೆಡ್ ಇದೆ ICU ಅಲ್ಲಿ. 10 ಬೆಡ್ ಇದೆ, 12 ಬೆಡ್ ಇದೆ. ಅದು ಕೂಡ ನಾನು ಗೆದ್ದ ಮೇಲೆ ಅದು ಉದ್ಘಾಟನೆ ಮಾಡಿಬಿಟ್ಟಿದ್ರು. ಅದಕ್ಕೆ ವ್ಯವಸ್ಥೆ ಇರಲಿಲ್ಲ, ಅದಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಿರಲಿಲ್ಲ, ಕರೆಂಟ್ ಇರಲಿಲ್ಲ, ಏನಿಲ್ಲ. ಒಬ್ರು ಪೇಷಂಟ್ ನಾನು ಅನ್ಕೊಂಡೆ ಏನೋ ಎಲ್ಲ ರೆಡಿ ಮಾಡಿ ಓಪನ್ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ ಅನ್ಕೊಂಡೆ. ಪಾಪ ಪೇಷಂಟ್ ಕೈವಾರದವ್ರು, ನನ್ಗೆ ಭಾಳ ಬೇಕಾದವ್ರ ಮಗಳು, ಅವ್ರು ಇಲ್ಲಿ ಬರಬೇಕು ಅಂದರೆ ICU ಇಲ್ಲ. ಪಾಪ ಭಾಳ ಹತ್ಕೊಂಡು ನನಗೆ ಫೋನ್ ಮಾಡಿದ್ರು, ಏನಣ್ಣ ಚಿಂತಾಮಣಿಲಿ ICU ಹೆಸರಿಗಿದೆ, ಏನು ಕೆಲಸನೇ ಮಾಡ್ತಾರೆ. ನಾನು ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿ, ಏನ್ರಿ ಇಲ್ಲ ಸರ್ ಇದಕ್ಕೆ ಟ್ರಾನ್ಸ್ಫಾರ್ಮರ್ ಇಲ್ಲ, ಕರೆಂಟ್ ಇಲ್ಲ, ಮತ್ತೆ ಯಾಕೆ ಉದ್ಘಾಟನೆ ಮಾಡಿದ್ರಿ? ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತವೆ. ತಕ್ಷಣ ನಾನು ಒಂದು ವಾರದಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿಸಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯ ಕೊಡುವಂಥದ್ದಕ್ಕೆ ಇವೆಲ್ಲ ಮಾಡೋದು. ಆದರೆ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು. ಅದಕ್ಕೆ ನಿರ್ದಿಷ್ಟವಾಗಿ ಸಪರೇಟ್ ವ್ಯವಸ್ಥೆ ಬರ್ತದೆ. ಈಗ ಏನು CCB ಅಂದರೆ ಕ್ರಿಟಿಕಲ್ ಕೇರ್ ಬ್ಲಾಕಲ್ಲಿ 50 ಹಾಸಿಗೆ ಬರ್ತದೆ. 50 ಹಾಸಿಗೆ ಹೆಚ್ಚುವರಿ. ಈಗ ನಿಮ್ಗೆ ಗೊತ್ತಿದೆ, ಹಳೆ ತಾಲೂಕು ಆಫೀಸ್ ಹಳಬ್ರೆಲ್ಲ ನೋಡಿದ್ರಿ, ಪುರಾಣ ತಾಲೂಕು ಆಫೀಸ್ ದೇಕಾಯ್ ಸಾಬ್, DYSP ಆಫೀಸ್, ಇದೆಲ್ಲ ಜಾಗ. ಆ ಜಾಗ 1.25 ಎಕರೆ ನಾನು ಮುನ್ಸಿಪಾಲ್ಟಿದು, ಅದು ಯಾರಿಗೂ ಮುನ್ಸಿಪಾಲ್ಟಿದು ಅಂತ ಭಾಳ ಜನಕ್ಕೆ ಗೊತ್ತೇ ಇರಲಿಲ್ಲ. ಅದನ್ನು ಮುನ್ಸಿಪಾಲ್ಟಿ ಜಾಗನ ನಾವು ಆರೋಗ್ಯ ಇಲಾಖೆಗೆ ಕೊಡಿಸಿ ಈಗ ಅಲ್ಲೆಲ್ಲ ಕಟ್ಟಡ ತೆರವು ಮಾಡ್ತಾ ಇದ್ದೀವಿ. ಟೆಂಡರ್ ಆಗಿದೆ. ಸುಮಾರು 16 ಕೋಟಿಯಲ್ಲಿ 50 ಬೆಡ್ ಹಾಸ್ಪಿಟ್ಲು. ಇನ್ನು ಸದ್ಯದಲ್ಲೇ ನಮ್ಮ ಆರೋಗ್ಯ ಸಚಿವರು ಕರೆಸ್ತೀನಿ ಚಿಂತಾಮಣಿಗೆ. ಅಲ್ಲಿ ನಾವು ಅದರ ಶಿಲಾನ್ಯಾಸ ಮಾಡ್ತೀವಿ. ಇನ್ನೊಂದು 15-20 ದಿವಸ, ಒಂದು ತಿಂಗಳಲ್ಲಿ ನಾವು ಅದು ಶಿಲಾನ್ಯಾಸ ಮಾಡೋದಕ್ಕೆ ಈಗ ರೆಡಿ ಇದೆ, ಟೆಂಡರ್ ಆಗಿ ರೆಡಿ ಇದೆ. ಯಾಕಂದರೆ ವಿಧಾನಸಭೆ ಅಧಿವೇಶನ ಇರೋದ್ರಿಂದ ನಾನು ಅವ್ರ ಸಮಯ ತಗೊಂಡು ಅದನ್ನು ಪ್ರಾರಂಭ ಮಾಡಬೇಕು. ಅಷ್ಟರೊಳಗೆ ಆ ಕಟ್ಟಡ ಕಾಮಗಾರಿಗಳು, ಆ ಕಟ್ಟಡ ಜಾಗ ಎಲ್ಲ ಕ್ಲಿಯರ್ ಮಾಡಿಸೋದಕ್ಕೆ ಮಾಡ್ತಾ ಇದ್ದೀವಿ. ಇದು ಅಲ್ಲಿ 10 ಬೆಡ್ ಅದು ಬರ್ತದೆ. ಇನ್ನು ಉಳಿದಂತೆ 40 ಬೆಡ್ಡಲ್ಲಿ ಐಸೋಲೇಷನ್ ಬೆಡ್ಸ್ ಬರ್ತದೆ. ಸುಮಾರು 8 ಬರ್ತದೆ ಐಸೋಲೇಷನ್ ಬೆಡ್ಸ್, 10 ಐಸೋಲೇಷನ್ ಬೆಡ್ ಬರ್ತದೆ. ಈ ರೀತಿ ಬೇರೆ ಬೇರೆ ಈಗ ಸಂದರ್ಭದಲ್ಲಿ ಕೆಲವು ಕಾಯಿಲೆಗಳನ್ನು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಮಾಮೂಲಿಯಾಗಿರ್ತಕ್ಕಂಥ ರೋಗಿಗಳ ಜೊತೆಯಲ್ಲಿ ಮಲಗಿಸೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಸಪ್ರೇಟ್ ಬೆಡ್ ಬರ್ತದೆ. ಇವೆಲ್ಲ ಸೇರಿಕೊಂಡು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಇದೆಲ್ಲ ಪೂರ್ತಿ ಆಗ್ಬೇಕಾದ್ರೆ ನೋಡಿ, ಬಹುಶಃ ಎಲ್ಲೂ ಈ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಜಾಗ ನಮ್ಮ ತಂದೆಯವ್ರ ಕನಸು. ನಾನು ಒಂದು ಹೇಳ್ತೀನಿ ಕೇಳಿ. ಹಿಂದೆ 100 ಬೆಡ್ ಮಾಡುವಂಥ ಸಂದರ್ಭದಲ್ಲಿ ಚರ್ಚೆ ಆಯಿತು. ನಮ್ಮ ಅಣ್ಣನೂ ಡಾಕ್ಟರ್ ತಾನೇ, ನಿಮ್ಗೆ ಗೊತ್ತಿದೆ, ನಾನು ಡಾಕ್ಟರ್, ಎಲ್ಲಿ ಮಾಡ್ಬೋದು ಅಂತ. ಕಡೆಗೆ ಅವಾಗ ಕೆರೆಗಳಲ್ಲಿ ನೀರಿಲ್ಲದೆ ಮಾಡೋಕ್ಕೆ ಅವಕಾಶ ಇತ್ತು. ನಂತರ ಸುಪ್ರೀಂ ಕೋರ್ಟ್ ಆದೇಶ ಬಂತು, ಕೆರೆಗಳು ಮುಟ್ಟೋಂಗಿಲ್ಲ. ನಮ್ಮ ಮಾಲಪಳ್ಳಿ ಕೆರೆಯಲ್ಲಿ ಮಾಡ್ಬೋಣ 15-16 ಎಕರೆದಂತ. ಅವಾಗಿಲ್ಲ, ದೂರ ಆಗ್ಬಿಡ್ತದೆ ಜನಗಳಿಗೆ, ಹಿಂಗೆಲ್ಲ ಹೋಗೋದಕ್ಕೆ ತೊಂದರೆ ಆಗುತ್ತೆ, ಊರಾಚೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡೋಣ. PWD ಜಾಗನೂ ಇದೆ ಹಿಂದ್ಗಡೆ. ಅದಾದ್ಮೇಲೆ ಇದೆಲ್ಲ DYSP ಆಸ್ಪತ್ರೆ ಇದೆ, DYSP ಆಫೀಸ್ ಇದೆ ಮತ್ತು ತಾಲೂಕು ಆಫೀಸ್ ಇದೆ. ಇದು ತಾಲೂಕು ಆಫೀಸ್ ನಮ್ಮ ತಂದೆಯವರು ಅವಾಗ ಕಟ್ಸಿದ್ರು. ಇಲ್ಲಿ ಈಗಾಗಿರುವಂಥ ತಾಲೂಕು ಆಫೀಸ್ ಅವರೇ ಮಂಜೂರು ಮಾಡಿಸಿ ಕಟ್ಸಿರ್ತಕ್ಕಂಥದ್ದು. ಅದು ಆಗ್ತಾ ಇದೆ. ತಾಲೂಕು ಆಫೀಸ್ ಸ್ಥಳಾಂತರ ಆಗುತ್ತೆ. ಇದೆಲ್ಲ ಆಸ್ಪತ್ರೆ ಮಾಡಬೇಕು ಅಂತ ಅವತ್ತು ಚರ್ಚೆ ಆಗಿತ್ತು. ನನಗೂ ಅದ್ರ ಬಗ್ಗೆ ಮಾಹಿತಿ ಇತ್ತು. ಅದರ ಭಾಗವಾಗಿ ನಾನು PWD ಆಫೀಸು 1 ಎಕರೆ ಜಾಗ ಉಚಿತವಾಗಿ ಆರೋಗ್ಯ ಇಲಾಖೆ ಕೊಟ್ಟು ಇವತ್ತಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಆಗಿದೆ.
ಅದು ಕೂಡ ಮಂಜೂರು ಮಾಡಿಸಿದ್ದು ನಾನು. ಮಂಜೂರಾಯಿತು, ನಾನು ಸೋತದೆ ಚುನಾವಣೆ. ಡೆಲ್ಲಿಯಲ್ಲಿ ಕಮಿಟಿಯಲ್ಲಿ ಪಾಸ್ ಆಯಿತು. ಮೇ 5ನೇ ತಾರೀಕು, ಮೇ 8ನೇ ತಾರೀಕು ಫಲಿತಾಂಶ ಬಂದು ನಾನು ಸೋತ್ಬಿಟ್ಟೆ 2013ರಲ್ಲಿ. ನಂತರ ದಾಖಲೆ ಇದೆ. ಯಾರು ಎಲ್ಲಿ ಬೇಕಾದ್ರೆ ಹೇಳಕ್ಕೆ ನಾನೇ ಪ್ರಸ್ತಾವನೆ ಕಳಿಸಿದ್ದು ಕೇಂದ್ರ ಸರ್ಕಾರಕ್ಕೆ. 45 ಪ್ರಸ್ತಾವನೆಗಳಲ್ಲಿ ಬರೀ 11 ಮಂಜೂರಾಯಿತು. ನನ್ನ ಸ್ನೇಹಿತ ಇವತ್ತು ದಿವಂಗತ ಧ್ರುವನಾರಾಯಣ್ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಅವರು ಗುಲಾಂ ನಬಿ ಆಜಾದ್ ಅವ್ರಿಗೆ ಲೆಟರ್ ಕೊಟ್ಟು ನಂಜನಗೂಡು, ಆಮೇಲೆ ಸಂತೆಮಾರನಹಳ್ಳಿ ಮತ್ತು ಚಿಂತಾಮಣಿ, ಈ 3 ಅವರ ಪ್ರಯತ್ನದಿಂದ ನನಗೆ ಸಹಾಯ ಮಾಡಿಕೊಟ್ರು. ಕನ್ನಡ ಕಾಮಗಾರಿ ಆಗಿದೆ. ಇವತ್ತು 100 ಬೆಡ್ ಆಗುತ್ತೆ, 100 ಬೆಡ್ ಅಲ್ಲಾಗುತ್ತೆ. ಈಗ ಇರೋದು 100 ಬೆಡ್, 200 ಬೆಡ್, ಇದೊಂದು 50, 250. ಈಗ ಹೊಸದಾಗಿ ನಾನೇನು ವಿನ್ಯಾಸ ಮಾಡಿಸಿದ್ರೆ ಅದರಲ್ಲಿ ಒಂದು 80-90 ಬರ್ತದೆ. ಸರಿಯಾಗಿ 300-350 ಬೆಡ್ ಆಸ್ಪತ್ರೆ ಚಿಂತಾಮಣಿಲಿ ಆಗೋದಕ್ಕೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಒಂದೊಂದೇ ನಿಜ ಆಗ್ತಾ ಇದೆ. ಸ್ವಲ್ಪ ಕೆಲವರಿಗೆ ತಾಳ್ಮೆ ಇಲ್ಲ, ಪಾಪ ಏನೋ ಮಾತಾಡ್ತಾರೆ. ಇವೆಲ್ಲ 10 ವರ್ಷ ಸಮಯ ಎಷ್ಟಿತ್ತು, 10 ವರ್ಷದಲ್ಲಿ ಏನು ಮಾಡ್ಬೋದಾಗಿತ್ತು. ಈಗ ನಾನು ಇನ್ನೂ 2 ವರ್ಷ ಪೂರ್ಣ ಮಾಡಿಲ್ಲ. ಇಷ್ಟೆಲ್ಲ ನಿಮ್ಮ ಕಣ್ಮುಂದೆ ಕಾಣ್ತದೆ. ಇನ್ನೂ ನೋಡ್ತಾ ಇರಿ. ಈಗ ಈ ವರ್ಷದ ಒಳಗಡೆ ಅದೆಷ್ಟು ಕೆಲಸಗಳು ಚಿಂತಾಮಣಿಯಲ್ಲಿ ಶುರುವಾಗಿರ್ತವೆ ಅಂತಕ್ಕಂಥದ್ದು, ತಾಲೂಕಿನಲ್ಲಿ ಮತ್ತು ನಮ್ಮ ಟೌನಲ್ಲಿ ಅಂತಕ್ಕಂಥದ್ದು ನೋಡ್ತಾ ಇರಿ. ಕೆಲವೆಲ್ಲ ಟೆಂಡರ್ ಆಗ್ತದೆ, ಕೆಲವು ತಾಂತ್ರಿಕ ಕಾರಣಗಳಿಂದ ರೀಟೆಂಡರ್ ಆಗ್ತದೆ, ಇವೆಲ್ಲ ಆಗ್ತದೆ. ಈಗ ನಗರೋತ್ಥಾನದ್ದು ಕೆಲವು ತಾಂತ್ರಿಕ ಸಮಸ್ಯೆ ಬಂತು, ಮತ್ತೆ ಅದನ್ನು ಇದು ಮಾಡ್ತಾ ಇದ್ವಿ. 21 ಕೋಟಿ ಅದನ್ನು ಮಾಡ್ತಾ ಇದ್ವಿ. ಹಿಂದೆ ಅವೈಜ್ಞಾನಿಕವಾಗಿ ಮಾಡಿದ್ರು. ಈಗ ನೆಕ್ಕುಂದಿ ಕೆರೆಗೆ 35 ಕೋಟಿ ಹಾಕ್ಸಿದ್ದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಅವರು ಆಗೋದಿಲ್ಲ 35 ಕೋಟಿ ಅಂದರು, 80 ಕೋಟಿ ಬೇಕು ಅಂದರು. ಈಗ ಮತ್ತೆ ನಮ್ಮ ಬೈತಿ ಸುರೇಶ್ ಅವ್ರನ್ನ ನಾನು ಕಾನು ಕೈ ಇಟ್ಕೊಂಡು ರಿಕ್ವೆಸ್ಟ್ ಮಾಡಿ ಈಗ 80 ಕೋಟಿಗೆ ಅಪ್ರೂವಲ್ ಕಳಿಸಿದ್ದಾರೆ. 80 ಕೋಟಿ ಅಪ್ರೂವ್ ಆಗಿದ ತಕ್ಷಣ ಈಗ ಬಂದಿದ ತಕ್ಷಣ ಟೆಂಡರ್ ಮಾಡ್ತೀವಿ. ಕನಂಪಲ್ಲಿ ಕೆರೆಗೆ ಅದ್ರದ್ದೊಂದು 35-38-40 ಕೋಟಿ ಕೊಟ್ಟಿದ್ದೆ. 12 ಕೋಟಿ NGT ಒಂದು ಸ್ಕೀಮಲ್ಲಿ ಬಂದಿತ್ತು. ಸಾಕಾಗಲ್ಲ ಅಂತೇಳಿ ಈಗ ಇನ್ನೊಂದು ಸ್ಕೀಮಲ್ಲಿ ಅದನ್ನ ಮೂವ್ ಮಾಡ್ತಾ ಇದ್ದೀನಿ. ಭದ್ರಳ್ಳಿ ಅರಸಿನಕೆರೆ ಅದನ್ನ ಶೇಖರಣೆ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತೇಳಿ 36 ಕೋಟಿದು ಅದು ಒಂದು ಹಂತಕ್ಕೆ ತಂದಿದ್ದೀನಿ. ಅದನ್ನಂತೂ ಗ್ಯಾರಂಟಿ ಮಂಜೂರು ಮಾಡಿಸ್ತೀನಿ. ಇವೆಲ್ಲ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. UGDದು ಇನ್ನು ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ 52 ಕೋಟಿ ಏನು ಈಗ ಚೊಕ್ಕರಹಳ್ಳಿ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟ್, ಇದ್ರದ್ದು ಟ್ರೀಟ್ಮೆಂಟ್ ಪ್ಲಾಂಟ್ದು ಬೇರೆ ನೆಕ್ಸ್ಟ್ ತಗೊಳ್ತೀವಿ. ಮಿಕ್ಕಿದ್ದು ಸುಮಾರು ಕಿಲೋಮೀಟರ್ಗಳು. ಈಗ ಉದಾಹರಣೆಗೆ ಇಲ್ಲೇ ತಗೊಳ್ಳಿ, ಟಿಪ್ಪು ನಗರ ಈ ಕಡೆ ಭಾಗದಲ್ಲಿ ಇಲ್ಲೇ ಹಿಂದೆ ಎಲ್ಲ 2 ಸತಿ ಬಂದಾಗ ಇಲ್ಲಿ ನೀರು ಹರಿತಾ ಇತ್ತು. ಕ್ಯಾಮ ಇದರ UGD ಬ್ಲಾಕ್ ಹೋಗ್ತಾ ಇರ್ತಾನ ತಬಿಬಿ. ಈಗ ಇದನ್ನೆಲ್ಲ ನಾವು ಚೆಕ್ ಮಾಡಿಸಿದ್ವಿ. ಕೆಲವರು ಹಿಂದೆ ಮಾಡಿದ್ರು, ಕನೆಕ್ಷನ್ನೇ ಕೊಟ್ಟಿಲ್ಲ. ಲೈನ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಏನ್ ಚಲ್ಪತ್ತೆ ಲೈನ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಎಲ್ಲರೂ ಏನಪ್ಪ ಇದು ಹೊಸ ಲೈನ್ ಹಾಕ್ತಿರಲ್ಲ, ಇಲ್ಲ ಕನೆಕ್ಷನ್ನೇ ಕೊಟ್ಟಿಲ್ಲ. ಏನ್ ಬಾ ಸುಬಿಕ ಲೈನ್ ಕನೆಕ್ಷನ್ ಇಚ್ಚಿಲ್ಲ ಕೆಲಸ ಬಂದಿದೆ ಇಡ ಅದು ಯಾರು ಅದೇ ಯಾರ ಒಟ್ಲ. ಈಗ ಇಲ್ಲಿ ಲೆವೆಲ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸುಮಾರು 1.5 ಕೋಟಿ ರೂಪಾಯಿ ದುಡ್ಡು ಮಂಜೂರು ಮಾಡಿಸಿದೆ. ಈಗ ಒಟ್ಟು 3 ಕೋಟಿ ಚಿಲ್ಲರೆ ಕೊಟ್ಟಿದ್ದೀವಿ ಮುನ್ಸಿಪಲ್ ಗ್ರಾಂಟ್ ಅಲ್ಲಿ. ಒಂದು ಟೆಂಡರ್ ಆಗಿದೆ, ಇನ್ನೊಂದು 15th ಫೈನಾನ್ಸ್ ದುಡ್ಡು ರಿಲೀಸ್ ಆಗಬೇಕು ಗವರ್ಮೆಂಟ್ ಇಂದ. ಆಗಿದ ತಕ್ಷಣ ರೆಡಿ ಇಟ್ಕೊಂಡಿದ್ದಾರೆ ಎಸ್ಟಿಮೇಟು. ತಡ ಆಗ್ತಾ ಇದೆ, ಸುಮಾರು 8 ತಿಂಗಳಿಂದ ತಡ ಆಗ್ತಾ ಇದೆ ದುಡ್ಡು ರಿಲೀಸ್. ನಾನು ಇನ್ನೊಂದು ವಾರದಲ್ಲಿ ರಿಲೀಸ್ ಆಗುತ್ತೆ ಅಂತ DMA ಅವ್ರು ಹೇಳ್ತಾ ಇದ್ದಾರೆ. ಅದು ಬಂದ್ರೆ ಟಿಪ್ಪು ನಗರದಲ್ಲಿ ಪೂರ್ತಿ ಮತ್ತೆ ಲೈನ್ ಬದಲಾಯಿಸ್ತೀವಿ. ಅದು ಲೆವೆಲ್ಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಬದಲಾಯಿಸ್ತೀವಿ. ಇಲ್ಲಿ ಟಿಪ್ಪು ನಗರ ನಿಮ್ಮ ವಾರ್ಡಲ್ಲೂ ಸ್ವಲ್ಪ ಇರಬೇಕು. ಇದು ಇಲ್ಲಿ ಇದ್ರಲ್ಲಿ ಬರ್ತದೆ, ನಮ್ಮ ತಪ್ತೇಶ್ವರ ಕಾಲೋನಿಯಲ್ಲಿ ಇಲ್ಲೆಲ್ಲ ಬರ್ತದೆ. ಇವೆಲ್ಲ ಮಾಡ್ತಾ ಇದೀವಿ. ಈ ರೀತಿ ಎಲ್ಲ ಇವತ್ತು ಎಲ್ಲೆಲ್ಲಿದೆ. ಇದ್ರ ಜೊತೆಗೆ ಅದು ಬಿಟ್ಟು 52 ಕೋಟಿ ಸ್ಕೀಮ್ ಅದು ಟೆಂಡರ್ ಆಗುತ್ತೆ ಸದ್ಯದಲ್ಲಿ. ಈ ರೀತಿ ಹಲವಾರು ಕೆಲಸಗಳು. ಈಗ ನಮ್ಮ IDSMT ಕಾಂಪ್ಲೆಕ್ಸ್ ಅಲ್ಲಿ ಅದು ಕಾಂಪ್ಲೆಕ್ಸ್ ನಮ್ಮ ತಂದೆಯವರು ಮಾಡಿಸಿದ ನಂತರ ನಾನು ರಿಪೇರಿ ಮಾಡಿಸಿ ರೆಡಿ ಮಾಡಿದೆ. ಈಗಾಗಲೇ ಸುಮಾರು 14-15 ವರ್ಷ ಆಯ್ತು. ಅಲ್ಲೆಲ್ಲ ಅಲ್ಲಿ ಈಗ ರಿಪೇರಿ ಮಾಡೋದ್ರ ಜೊತೆಗೆ ಮೇಲ್ಗಡೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಂತವ್ರಿಗೆ ಒಂದು ವಿಶೇಷವಾದಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ಭಾಗದಲ್ಲಿ ಇರ್ತಕ್ಕಂಥ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಒಂದೇ ಕಡೆ ನಾಳೆ ನೋಡಿ ಅದೆಲ್ಲ ನಾವು ಯಾವ ರೀತಿ ವಿನ್ಯಾಸ ಮಾಡಿದೀವಿ. ಅದೆಲ್ಲ ಆದ್ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಭಾವನೆ ಬರ್ತದೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಎಷ್ಟು ಚೆನ್ನಾಗಿ ಏನ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಸುಮಾರು 22 ಕೋಟಿ ಮಾಡಿಸ್ತಾ ಇದೀವಿ. ಹೇಳ್ತಿದ್ರಪ್ಪ ನನ್ನ ಹತ್ರ ಲಿಸ್ಟ್ ಎಲ್ಲ ಇದೆ. ಯಾವಾಗ ಗಲಾಟೆ ಮಾಡೋದು ನನ್ನ ಹತ್ರ ಗೋಡ್ಚಂದ್ರ ಆಲ್ರೆಡಿ ಸ್ಯಾಂಡರ್ ಇನ್ನ ಇದೆ. ಶಫೀಕ್ ಇನ್ನ ಅದು ಕ್ಲೀನ್ ಮಾಡ್ಬೇಕು ಅಂತ ಇದ್ದಾನೆ. ಈಗ ಅದು ಲೈನ್ ಎಲ್ಲ ಅದು ಚೇಂಜ್ ಮಾಡಿ ಎಲ್ಲ ಇದಾಗ್ತಿತ್ತು. ಈಗ ಅದೇ ರೀತಿ ನೆಕ್ಕುಂದಿ ಕೆರೆಯಲ್ಲೂ ಸಮಸ್ಯೆ ಇದೆ. ಅದನ್ನೆಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದೀವಿ. ಇವೆಲ್ಲ ಪ್ರತಿಯೊಂದು ಇವತ್ತು ಮಾಡ್ತಾ ಇದೀವಿ. ಇವತ್ತು ಏನು ಸರ್ಕಲ್, ಈ ಸರ್ಕಲ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಅಂತ ಹೇಳಿ ಅದಕ್ಕೆ ಹೆಸರು ಆಗಿದೆ. ಇವರೆಲ್ಲರೂ ಪಾಪ ನಾವು ಹಿಂದೆನೆ ಕೇಳಿದ್ರು, ಅದನ್ನ ಆಗಿದೆ. ಈಗ ಆ ಸರ್ಕಲ್ಗೆ ಟೆಂಡರ್ ಆಗಿದೆ, ವರ್ಕ್ ಈಗ ಅಪ್ರೂವಲ್ ಫೈನಲ್ ಅಪ್ರೂವಲ್ ಹೋಗಿದೆ. ಅದನ್ನ ಮತ್ತು ಅಲ್ಲಿ ವಾಲ್ಮೀಕಿ ವೃತ್ತ ಬಾಗೇಪಲ್ಲಿ ಕ್ರಾಸ್ ಅದನ್ನ ಮಾಡ್ತಾ ಇದೀವಿ. ಇದು ಜೊತೆಗೆ ಆಜಾದ್ ಚೌಕ್ 1,66,00,000 ನಾನು ಎಲ್ಲ ಡಿಸೈನ್ ಮಾಡಿಸಿದ್ದೇನೆ. ಎಲ್ಲ ಹೆಂಗೆ ಕಾಣ್ಬೋದು ಅಂತ ಕೂಡ ನಾನು ಅದನ್ನ ಮಾಡಿಸಿದ್ದೇನೆ. ಮನೆ ಕಟ್ಟಬೇಕಾದ್ರೆ ಮನೆ ಹೆಂಗಿರ್ತದೆ, ಮನೆ ಒಳಗೆ ಹೆಂಗಿರ್ತದೆ ಅಂತೆಲ್ಲ ನೋಡ್ಸೋ ಕಾಲ ಈಗ. ಮನೆ ಕಟ್ಟದಿರಾನೆ ನೋಡೋ ಕಾಲ.
ಅದರಿಂದ ಅವೆಲ್ಲ ನಾನು ಮಾಡಿಸಿದ್ದೀನಿ. ಇವೆಲ್ಲ ಮಾಡಿಸಿ ನಾನು ಈಗ ಕನಪಲ್ಲಿ ಓಟಿಕೆರೆಯಿಂದ PCR ಕಾಂಪ್ಲೆಕ್ಸ್ವರೆಗೂ ಅದು ಕೂಡ ಪೂರ್ತಿ ರೋಡ್ ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೂ ಟಾರ್ ಹಾಕ್ತೀವಿ. ನೆಕ್ಸ್ಟ್ ಬೇರೆ ಸ್ಕೀಮಲ್ಲಿ ದುಡ್ಡು ಕೊಟ್ಟಿದ್ದೇನೆ. ಚೇಳೂರು ರೋಡ್ಗೆ ಮಾಡ್ತಾ ಇದ್ದೀವಿ. ಚೇಳೂರು ರೋಡ್ದು ಪೂಜೆ ಮಾಡಿದ್ದೆ ನಾನು. ಆ ಕಡೆ ಎಲ್ಲ ರೋಡ್ ಹಾಳಾಗಿದೆ. ಮರ ಕಟ್ ಮಾಡೋದಕ್ಕೆ ಸುಮಾರು 3 ತಿಂಗಳು ಸತಾಯಿಸ್ಬಿಟ್ರು. ಮೊನ್ನೆ ಎಲ್ಲ ಗಲಾಟೆ ಮಾಡಿ ಪರ್ಮಿಷನ್ ಕೊಡ್ತಿದ್ದೀನಿ. ಟೆಂಡರ್ ಆಗಿ ಕಟ್ ಮಾಡಿದ ತಕ್ಷಣ ರೋಡ್ ಕೆಲಸ ಶುರು ಮಾಡ್ತಾರೆ. ಇವೆಲ್ಲ ಒಂದೊಂದೊಂದೇ ನಾನು ಹೇಳ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ನಾನು ಹೇಳ್ಬೋದು. ಈಗ ರಾಮಕುಂಟೆಯಲ್ಲಿ ಇವತ್ತು 25-26 ಕೋಟಿಯಲ್ಲಿ ನಾವು ರಾಮಕುಂಟೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಆ ಭಾಗದಲ್ಲಿ ಏನಪ್ಪ ಈಗ ನಾಳೆ ನೋಡ್ಕೊಳ್ಳಿ, ಆ ಭಾಗದಲ್ಲಿ ಇರ್ತಕ್ಕಂಥ ಜಮೀನ್ ಬೆಲೆ ಇನ್ನೊಂದು ಹೆಂಗಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಜೂರಾಗಿದೆ. ಎಸ್ಟಿಮೇಟ್ ಫೈನಲ್ ಆಗ್ತಾ ಇದೆ. ಫೈನಲ್ ಏನೋ ಸ್ಕ್ರೂಟಿನಿ ಆಗ್ತಾ ಇದೆ. ಆಗಿದ ತಕ್ಷಣ ಟೆಂಡರ್ ಕರಿತೀವಿ. ಏನು ದುಡ್ಡು ಮಂಜೂರು ಯಾವಾಗ ಮಾಡ್ತೀವಿ ಅಂತದಲ್ಲ, ರೆಡಿ ಮಂಜೂರು ಮಾಡಿಸಿರುವಂಥದ್ದು ಸ್ಕೀಮ್. ಮುನ್ಸಿಪಾಲಿಟಿಗೆ IDSMP ಮಾತ್ರ ಸಾಲದ ರೂಪದಲ್ಲಿ ತಗೊಂಡಿದ್ದೀವಿ. ಸಾಲದ ರೂಪದಲ್ಲಿ 70% ಅವ್ರದ್ದು, 30% ಮುನ್ಸಿಪಾಲಿಟಿದು. ಇದು IDSMP ಇದು ರಾಮಕುಂಟೆದೆಲ್ಲ ಬರೀ 3.5-4 ಕೋಟಿ ಮುನ್ಸಿಪಾಲಿಟಿಯಿಂದ ಹಾಕ್ಬೇಕು. ಇನ್ನು ಉಳಿದಿದ್ದು 19 ಕೋಟಿ ಪೂರ್ತಿ ಸರ್ಕಾರ ಬೆಲ್ಟ್ ಅಂತಕ್ಕಂಥ ಯೋಜನೆ. ಈ ರೀತಿ ಇವೆಲ್ಲ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ಏನೋ ಈ ಭಾಗದಲ್ಲಿ ಇವತ್ತು ಬಹಳಷ್ಟು ಜನರ ಮನೆಗಳ ವಿಚಾರ. ಏನೋ ಮನೆ ಅಂದ್ರೆ ಇವತ್ತು ನಮ್ಮ ತಂದೆಯವರು ಹಿಂದೆ ಆಶ್ರಯಲ್ಲಿ ಒಟ್ಟು ಮಾಡಿದ್ರು. ನನಗೆ ನೆನಪಿದೆ 1990-91 ಇಸ್ವಿಯಲ್ಲಿ ನಮ್ಮ ತಂದೆಯವ್ರು ಮಾಡಿದ್ರು. ಅದಾದ್ಮೇಲೆ ಎಲೆಕ್ಷನ್ ಅಲ್ಲಿ ಸೋತರು. ಮತ್ತೆ ಅದನ್ನ ಹಂಚಿದ್ ಬೇರೆಯವರು. ಇವೆಲ್ಲ ಏನೇನೋ ಆಗ್ತದೆ ರಾಜಕಾರಣದಲ್ಲಿ. ಕೆಲವು ಸಂದರ್ಭದಲ್ಲಿ ಕೆಲವು ಜನರ ತೀರ್ಮಾನಗಳಲ್ಲಿ ಅದೇನೋ ಸೋಕು ಕುರ್ದಿ ಅಂತ ಹೇಳ್ತಾರೆ. ಆ ರೀತಿ ಆಗುವಂಥದ್ದು ಇರ್ತದೆ. ಅದರಿಂದ ಇವೆಲ್ಲ ಆಗೋದ್ರ ಜೊತೆಗೆ ಈಗ ನಾನು ಇವತ್ತು ಒಂದು ಉಪನಗರ ಸೃಷ್ಟಿ ಮಾಡಬೇಕು, ಬಡವರಿಗೆ ಸೈಟ್ ಕೊಡಬೇಕು ಅಂತ ಹೇಳಿ ಅದಕ್ಕೊಂದೇನೋ ಜಾಗ ಹುಡುಕಿದ್ದೀನಿ. ಆ ಜಾಗದೆಲ್ಲ ಸೆಟ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಕೆಲವು 10 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರಿಗೆ ಅನಾನುಕೂಲ ಆಗುತ್ತೆ. ಅವರೆಲ್ಲ ನಮ್ಮ ಮೇಲೆ ಸಿಟ್ಟಾಗ್ತಾರೆ. ಆದರೂ ನಾನು ಅದಕ್ಕೆ ಅವ್ರನ್ನೆಲ್ಲ ಮಾತಾಡಿ ಅವ್ರಿಗೇನಾದ್ರು ಮಾಡೋಣ ಅಂಥೇಳಿ ಈ ರೀತಿ ಒಂದು 400-500 ಎಕರೆ ಪ್ರದೇಶ ಗುರುತಿಸಿದೆ. ಈಗ ಅದರಲ್ಲಿ ಎಷ್ಟು ಉಳಿತದೆ ನೋಡಿಕೊಂಡು ಕನಿಷ್ಠ ಅಂದ್ರೂ 300-350 ಎಕರೆ ಆಗುತ್ತೆ. ಅಲ್ಲಿ ಒಂದು ಉಪನಗರ ತರ ಮಾಡಿ ಎಲ್ರಿಗೂ ಸೈಟ್ ಕೊಡೋದ್ರ ಜೊತೆಗೆ ಯಾರಿಗೆ ಸೈಟ್ ಇಲ್ಲ ಅವ್ರಿಗೆ ಸೈಟ್ ಇದ್ದು ಸೈಟ್ ಕೇಳಿದ್ರೆ ಕಷ್ಟ ಆಗುತ್ತೆ ಕೊಡೋದು. ದಯವಿಟ್ಟು ಆಮೇಲೆ ಈಗ ಅವರು ನಕ್ಕಂಬರು ಚಿಂತಾಮಣಿ ಇದು ನಗರ ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತಿದ್ವಿ. ಆದ್ರೆ ಯಾರು ಲೈಸೆನ್ಸ್ ಇದೇ ತಗೊಳ್ತಾ ಇಲ್ಲ, ಪ್ಲಾನ್ ಅಪ್ರೂವಲ್ ತಗೊಳ್ತಾ ಇಲ್ಲ. ಅದಕ್ಕೆ 110 ಹಳ್ಳಿ ಸೇರಿಸಿದೀವಿ. ಈ ಕಡೆ ಕೈವಾರ, ಮಸ್ತೇನಹಳ್ಳಿ ಇದೆಲ್ಲ ಸೇರಿಸಿದೀವಿ. ಈ ಕಡೆ ಮುರುಗಮಲ, ಈ ಕಡೆ ನಮ್ಮ ಕೈಗಾರಿಕಾ ಪ್ರದೇಶಗಳೆಲ್ಲ ಸೇರಿಸಿದೀವಿ. ಉಪ್ಪರಪೇಟೆವರೆಗೂ ಹತ್ತತ್ರ ಸೇರಿಸಿದೀವಿ. ಅದನ್ನ ಅಪಪ್ರಚಾರ ಎಲ್ಲ ನಿಲ್ಸಾಕ್ಬಿಟ್ಟಿದ್ದಾರೆ ಅಂತ. ನಿಲ್ಸಾಕಿಲ್ಲ ಅಂದ್ರೆ ನಾಳೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಬಡಾವಣೆಗಳು ಅಭಿವೃದ್ಧಿ ಆಗಲಿ. ದುಡ್ಡು ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಒಂದು ವೈಜ್ಞಾನಿಕವಾಗಿ ನಾಳೆ ಏನಾಗುತ್ತೆ, ಎಲ್ಲ ಮುನ್ಸಿಪಾಲಿಟಿ ಮಾಡೋಕ್ಕಾಗಲ್ಲ ಅಥವಾ ಪಂಚಾಯತಿ ಮಾಡೋಕ್ಕಾಗಲ್ಲ. ಒಂದು ರೀತಿ ಒಳ್ಳೆ ರಸ್ತೆಗಳಾಗ್ಲಿ, ಅಗಲ ರಸ್ತೆಗಳಾಗ್ಲಿ, ಸೌಲಭ್ಯಗಳಾಗ್ಲಿ, ಮಕ್ಕಳಿಗೆ ಪಾರ್ಕ್ ಸಿಗ್ಲಿ, ಮಕ್ಕಳಿಗೆ ಆಟದ ಮೈದಾನ ಸಿಗ್ಲಿ, ಇವೆಲ್ಲ ಸಿಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸೋಮಯಾಜನಹಳ್ಳಿ ಹತ್ರ ನಾವು ಕೈಗಾರಿಕಾ ಪ್ರದೇಶ ಈಗಾಗಲೇ ಸುಮಾರು 950 ಎಕರೆದು ಲೇಔಟ್ ಮಾಡೋದಕ್ಕೆ ಈಗಾಗಲೇ ತಯಾರಾಗಿದೆ. ಲೇಔಟ್ ಮಾಡಿದ್ದಾರೆ ಅಂದ್ರೆ ಪ್ಲಾನ್ ಆಗಿದೆ. ರೈತರಿಗೆ ಪರಿಹಾರ ಕೊಡಬೇಕು. ಎಷ್ಟು ಕೊಡಬೇಕು ಮಾಡಬೇಕು ಅಂತ ಹೇಳಿ ಮೊನ್ನೆ ಅಧಿಕಾರಿಗಳು ಬಂದು ಒಂದು ಫಿಗರ್ ಹೇಳಿದ್ರು. ನೀವು ಪೇಪರಲ್ಲಿ ಓದಿದ್ರೆ ಗೊತ್ತಾಗುತ್ತೆ. 65 ಲಕ್ಷ 80 ಲಕ್ಷ ಹೇಳಿದ್ರು. ಈ ಕಡೆ 70 ಲಕ್ಷ 80 ಲಕ್ಷ ಹೇಳಿದ್ರು. ನಾನು ಮತ್ತೆ ಅಧಿಕಾರಿಗಳ ಹತ್ರ ಮಾತಾಡಿ ಈಗ ಅನುಮೋದನೆ ಆಗಿದೆ, ಅಧಿಕೃತ ಆದೇಶ ಬರಬೇಕು. ಈಗ ಮೀಟಿಂಗ್ ಆಗಿದೆ ಇವತ್ತು. ಒಳಗಡೆ ಇರೋ ಪ್ರದೇಶ ಅವ್ರು ಇಷ್ಟು ದೂರದಿಂದ ಒಳಗಡೆ ಇರೋದಕ್ಕೆ 90 ಲಕ್ಷ ಫಿಕ್ಸ್ ಮಾಡಿಸಿದ್ದೀನಿ. ಎಷ್ಟು? 90 ಲಕ್ಷ. ರೋಡ್ ಸೈಡ್ ಇರೋದಕ್ಕೆ 1,10,00,000 ಫಿಕ್ಸ್ ಮಾಡಿಸಿದ್ದೀನಿ. ಇದು ಯಾಕಂದ್ರೆ ರೈತರು ಭೂಮಿ ಕಳ್ಕೊಳ್ತಾರೆ. ಈಗ ಅದು ಬಹುಶಃ ಇನ್ನೊಂದು 2 ದಿವಸದಲ್ಲಿ ಅವರು ಇನ್ನೊಂದು ವಾರ 10 ದಿವಸದಲ್ಲಿ ಪ್ರೊಸೀಡಿಂಗ್ಸ್ ಅಪ್ರೂವ್ ಆಗುತ್ತೆ. ಅಂದ್ರೆ ಮೀಟಿಂಗ್ ಆಗಿದೆ, ಫೈನಲ್ ಕ್ಲಿಯರ್ ಆಗಿದೆ. ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಆದೇಶ ಹೊರಗೆ ಬರ್ತದೆ. ಅಂದ್ರೆ ಮತ್ತೆ ಈಗ ಅಲ್ಲಿ ಇನ್ನ ಸುಮಾರು ಅಲ್ಲಿ ಒಂದು 700-800 ಎಕರೆ ಅಲ್ಲಿ ಮತ್ತೆ ಮಾಡಬೇಕು ಕೈಗಾರಿಕೆ. ಯಾಕಂದ್ರೆ ನಾವು ಈ ಮಾಳಕೇರಿಯಿಂದ ಮದನಪಲ್ಲಿಗೆ ಹೋಗೋ ರೋಡಿಂದ ಅಲ್ಲಿ ನೇರವಾಗಿ ರೋಡ್ ಸಂಪರ್ಕ ಕೊಡಬೇಕು. ಅದಕ್ಕೂ ಸುಮಾರು ರೋಡ್ಗೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದಷ್ಟು ಜಾಗ ಗುಡಿಸಿ ಒಟ್ಟು ಈಗ ಮತ್ತೆ ಇನ್ನೊಂದು 1000 ಎಕರೆ ಅಲ್ಲಿ ತಗೊಳೋದಕ್ಕೆ ರೆಡಿ ಮಾಡಿದ್ದಾರೆ. ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಕೈಗಾರಿಕೆಗಳು ಬರಬೇಕು. ಇವತ್ತು ಬಹಳಷ್ಟು ಜನ ಹುಡುಗರು, ಇವತ್ತು ಹಿಂದೂಗಳಿರ್ಬೋದು, ಮುಸಲ್ಮಾನರು ಇರ್ಬೋದು, ಎಲ್ಲರೂ ಇವತ್ತು ಮಕ್ಕಳು ಓದ್ತಾ ಇದ್ದಾರೆ, ಆದ್ರೆ ಉದ್ಯೋಗ ಸಿಗ್ತಾ ಇಲ್ಲ.
ಎಲ್ಲೋ ಹುಡ್ಕೊಂಡು ಹೋಗ್ಬೇಕು, ಎಲ್ಲೋ ದೂರದಲ್ಲಿ ಹೋಗ್ಬೇಕು. ಅದಕ್ಕೆ ಇಲ್ಲೇ ಆದಾಗ ಏನು ಉದ್ಯೋಗ, ಓದಿರೋರಿಗೆ ಉದ್ಯೋಗ ಸಿಗೋದ್ರ ಜೊತೆಗೆ ಓದಿ ಆದ್ರೂ ಕೂಡ ಏನೋ ಒಂದು ಕಸುಬು ಮಾಡ್ಬೋದು. ಒಂದು ಹೋಟ್ಲು, ಒಂದು ಅಂಗಡಿನೋ, ಏನೋ ಒಂದು ವ್ಯಾಪಾರ, ಒಂದು ವಹಿವಾಟು, ಬೇರೆ ರೀತಿ ಕೆಲಸ. ಒಬ್ಬ ಪ್ಲಂಬರ್ ಕೆಲಸ ಸಿಗುತ್ತೆ, ಎಲೆಕ್ಟ್ರಿಷಿಯನ್ಗೆ ಕೆಲಸ ಸಿಗುವಂತದ್ದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಿರಂತರವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬದಲಾವಣೆ ಆಗಬೇಕು. ಇವೆಲ್ಲ ನಾನು ಹೇಳ್ಕೊಂಡು ಹೋಗ್ಬೋದು. ಇವತ್ತು ಕಾಲೇಜ್ ಬಿಲ್ಡಿಂಗ್, ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಟೆಂಡರ್ ಆಗಿದೆ, ಶುರು ಮಾಡ್ತೀವಿ. ಒಂದು ಒಂದೂವರೆ ತಿಂಗಳು ಶುರು ಮಾಡ್ತೀವಿ. ರಸ್ತೆ ಕೆಲಸ ಪ್ರಾರಂಭ ಆಗಿದೆ. ಪಾಲಿಟೆಕ್ನಿಕಲ್ ಕೆಲಸ ಶುರುವಾಗಿದೆ. ಬಾಯ್ಸ್ ಕಾಲೇಜಲ್ಲಿ ಶುರುವಾಗಿದೆ. ಗರ್ಲ್ಸ್ ಕಾಲೇಜಲ್ಲಿ 22 ಕೋಟಿದು ಸದ್ಯದಲ್ಲಿ ಅದ್ರ ಪೂಜೆ ಮಾಡ್ತೀವಿ. ಇದರೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಬಹಳಷ್ಟು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಇವೆಲ್ಲ ಏನು ಮಾಡ್ತಾ ಇದೀವಿ, ಸ್ಕೂಲು ಕಾಲೇಜ್ ಯಾರು ಕಟ್ಟೋದಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ಕಟ್ಟೋದು. ದೊಡ್ಡ ಹಲವಾರು ಕೆಲಸ. ಈಗ ಅವಾಗ ಹರೀಶ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾನೊಂದು ಈಗ ತೀರ್ಮಾನ ಆಗ್ಬಿಟ್ಟಿದೆ. ಯಾವಾಗ 2 ಸತಿ ಸೋತ್ನೋ, ಬಹಳಷ್ಟು ನಾನು ಜೀವನದಲ್ಲಿ ತಾಳ್ಮೆ ಅನ್ನೋದನ್ನ ಕಲ್ತ್ಬಿಟ್ಟಿದ್ದೀನಿ. ಕೆಲವರು ಕೇವಲ ಸಮಾಜದಲ್ಲಿ ಜಾತಿ ಹೆಸರು ಹೇಳ್ಕೊಂಡು ಜನರನ್ನ ರಾಜಕೀಯ ಲಾಭ ಪಡಿಬೇಕು ಅಂತಕ್ಕಂಥ ಕೆಲವ್ರದ್ದು ಪ್ರವೃತ್ತಿ. ನಾನು ಯಾವುದೇ ಜಾತಿಗೆ ವಿರೋಧಿ ಅಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನು. ಜನರ ವಿಶ್ವಾಸ, ಸಂಪರ್ಕ, ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನ ಗಳಿಸಿರುವಂಥದ್ದು. ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂತ ಪ್ರಯತ್ನ ನಾವು ಮಾಡಿಲ್ಲ. ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು. ನಾವು ಸೋತಾಗೂ ಜನ ನಮ್ಮ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ, ನಾವು ಗೆದ್ದಾಗೂ ನಮ್ಮ ಜೊತೆ ನಿಂತಿದ್ದಾರೆ. ಯಾವತ್ತೂ ನಾವು ಬಹಳ ದೊಡ್ಡ ಅಂತರದಲ್ಲಿ ಸೋತಿರುವಂಥದ್ದು ಯಾವತ್ತೂ ಇಲ್ಲ. ಅದೊಂದೇ ಸಾಕು ಉದಾಹರಣೆ. ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂಥ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ಮ ಜೊತೆ ನಿಂತಿರೋದೇ ಇವತ್ತು. ನಾವು ಎಲ್ಲಾ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಫಲ ಇದೆ. ಅದರಿಂದ ಈಗೇನು ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು 5 ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ. ಅವತ್ತೇ ನಾನು 70 ಲಕ್ಷಕ್ಕೆ ರೆಡಿ ಮಾಡಿದ್ದೆ. ನಂತರ ಒಳ್ಳೆ ಊರ್ ಮಧ್ಯೆ ಆಗ್ಬೇಕು ಅಂತ ನಾವು ಮಾಡಿದ್ವಿ. ಸೋಷಿಯಲ್ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಮುನ್ಸಿಪಾಲಿಟಿಯಿಂದ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡಿದ್ವಿ. ಎಲ್ಲ ಆಯ್ತು. ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಾಟಾಚಾರಕ್ಕೆ 8-9 ವರ್ಷ ಅದನ್ನ ಮಾಡಿ ಇಟ್ಟಿದ್ರು. ನನಗೆ ಸಮಾಧಾನ ಇರಲಿಲ್ಲ. ಯಾಕಂದ್ರೆ ನನ್ನ ಕನಸೇ ಬೇರೆ ಇತ್ತು. ಸರ್ಕಾರದಲ್ಲಿ ನಾನು ಮಾದೇವಪ್ಪನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು 9 ಕೋಟಿ ತಂದು ಕೆಲಸ ಇವತ್ತು ನಡೀತಾ ಇದೆ. ಆವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿದೆ, ಎಲ್ಲಾ ದಲಿತ ಮುಖಂಡರು, ಸಂಘಟನೆಗಳವ್ರನ್ನ ಕರೆಸಿ ಅವರೆಲ್ಲರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ, ನಾನು ಮೊನ್ನೆ ತಯಾರು ಮಾಡಿದ್ದಲ್ಲ, ಅವತ್ತು ಏನು ಮಾಡಿದ್ದೆ ಅನ್ನೋದನ್ನ ತೋರಿಸಿದೆ. ಈ ತರ ಕನಸಿತ್ತು, ಹಿಂಗೆ ಮಾಡಬೇಕು ಅಂತಿದ್ದೆ, ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯ್ತು ಇವತ್ತು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸಿ ಎಲ್ಲ ಒಪ್ಕೊಂಡ್ರು. ಆದ್ರೆ ಅಂಬೇಡ್ಕರ್ ಭವನದ ಈ ಕಡೆ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತಂದ್ಕೊಂಡಂತವ್ರು ಶಾಲೆ ಅಭಿವೃದ್ಧಿ ಮಾಡಿದ್ರೆ ತೊಂದರೆ ಇಲ್ಲ, ಅಲ್ಲಿ ಅಂಬೇಡ್ಕರ್ ಅವ್ರು ಪುತ್ಲಿ ಇಡಬೇಕು ಅಂದ್ರೆ ನಾನು ಹೇಳಿದೆ, ನನ್ನ ಹತ್ರ ಬಂದು ನಾನು ಹೇಳಿದೆ ನೀವು ಅನುಮತಿ ತಗೊಳ್ಳಿ, ಎಲ್ಲಂದ್ರೆ ಅಲ್ಲಿ ಪುತ್ಲಿ ಇಡೋದು ಬರೋದಿಲ್ಲ, ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡು ಇಡಿ ಅಂತ ಹೇಳಿದೆ. ಆದ್ರೆ ರಾತ್ರಿ ಯಾರನ್ನೋ ಕರ್ಕೊಂಡ್ಬಂದು ರಾತ್ರಿ ಅದನ್ನ ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ ಈಗ ಯಾರು ಅದ್ರ ಹಿಂದೆ ಇದ್ದಾರೆ. ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಗಿದ್ರೆ ಆಯ್ತು, ಅವರೇನೋ ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ತಿಳ್ಕೋಬಹುದು. ಆದ್ರೆ ಅವ್ರ ಹಿಂದೆ ಯಾರಿದ್ದಾರೆ ಇವತ್ತು? ಯಾವ ರಾಜಕೀಯ ಪಕ್ಷಗಳು ಅವ್ರ ಬೆಂಬಲವಾಗಿ ನಿಂತಿದ್ದಾರೆ? ಯಾರಿವತ್ತು ಅವ್ರ ಜೊತೆ ಪಾದಯಾತ್ರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ? ಬಾಯಿಗೆ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೇನು ಬೇಸರ ಇಲ್ಲ. ನನಗೀಗ ಒಂದ್ ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ. ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು, ನನ್ನ ಹೆಸರು ಗುಣಗಾನ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ, ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದ್ರು. ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ. ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ. ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ. ಯಾರು ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಯಾರು ತಲೆ ಕೆಡಿಸ್ಕೊಂಡು ಮಾಡೋದು. ಸರ್ಕಾರದಿಂದ ಬರ್ಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು 10 ವರ್ಷ ಕಾಲ ಕಳೆದ್ರಲ್ಲ, ವ್ಯತ್ಯಾಸ ನೋಡ್ಬೇಕು ನೀವು. ಯಾರ ವ್ಯತ್ಯಾಸ? ಮುರುಗಮಲಲ್ಲಿ ಇರ್ತಕ್ಕಂಥ ಅಮ್ಮಾಜಾನ್ ಬಾವಾಜಾನ್ ದರ್ಗಾ, ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು, ಮಿಂಡಗಲ್ಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಗಮಲ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ದೆ. ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೋದು ಮಾಡಿದ್ವಿ 1-2 ಎಲೆಕ್ಷನ್ ಇಂದ.
ಆದರೆ ಅವತ್ತಿಂದ ನನ್ನ ಕನಸಿತ್ತು. ನಾನು ಮಕ್ಕಾ ಮದೀನಾ ಇವೆಲ್ಲ ನಾನು ಟಿವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ. ಇಷ್ಟೆಲ್ಲ ಒಳ್ಳೆ ಜಾಗ ಇದೆ, ಇಷ್ಟು ಹಿಂದೂಗಳು ಬರ್ತಾರೆ, ಬರೀ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಇಲ್ಲ ಅಮ್ಮಾಜಾನ್ ಬಾಬಾಜಾನ್. ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಉಡ್ಸ್ಬಿಡ್ತಾರೆ, ಅದಕ್ಕೂ ಬೇಕಾದ್ರೆ ಅದಕ್ಕೊಂದು ಕಟ್ಟೆ ಕಟ್ಬಿಡ್ತಾರೆ. ಇವತ್ತು ಹಿಂದೂ ಮುಸ್ಲಿಮರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು ಕೆಲಸ. ನಾನು ನೋಡಿ ಈಗ ನೋಡಲ್ ಆಫೀಸರ್ ಮಾಡಿಸಿದ್ದೀನಿ, ಅಪಾರ ಜಿಲ್ಲಾಧಿಕಾರಿ, ಮೂರು ನಗರಸಭೆ, 3 ಸ್ಥಳೀಯ ಸಂಸ್ಥೆಗಳು, ಇನ್ನ AC ಅವರು 3 ಸ್ಥಳೀಯ ಸಂಸ್ಥೆಗಳು. ವಾಟ್ಸಪ್ ಗ್ರೂಪ್ ಅಲ್ಲಿ ದಿನ ನನಗೆ ಹಾಕ್ಬೇಕು ಎಷ್ಟು ಖಾತಾಗಳನ್ನ ಮಾಡ್ತಾ ಇದ್ದೀರಾ, ಎಷ್ಟು ದುಡ್ಡು ಸಂಗ್ರಹಣೆ ಮಾಡಿದ್ದೀರಾ, ಮನೆಗೆ ತಲುಪಿಸ್ಬೇಕು. ನೀವು ಅವ್ರ ಮನೆಗೆ ಹೋಗಿ ಖಾತಾ ಕಾಪಿ ತಲುಪಿಸ್ಬೇಕು ಅಂತ ಹೇಳಿ ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡಿದ್ರು ನಮ್ಮ ಚಲಪತಿ. ನಾನು ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ. ಈ ರೀತಿ ಮಾಡಿದ್ದೀವಿ, ಎಲ್ಲ ಜಿಲ್ಲಾ ಮಂತ್ರಿಗಳು ಇದನ್ನು ಮಾಡಬೇಕು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಬಹಳಷ್ಟು ಜನಕ್ಕೆ ಖಾತಾ ಇರಲಿಲ್ಲ, ಒಂದು ಲೋನ್ ಪಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಒಂದು ಮಾರಾಟ ಮಾಡಕ್ ಆಗ್ತಾ ಇರಲಿಲ್ಲ. ಇವತ್ತು ಸುಮಾರು 1 ವರ್ಷ ಪ್ರಯತ್ನ, 1.25 ವರ್ಷದ ಪ್ರಯತ್ನ. ಈಗ ನಿನ್ನೆ ಗ್ರಾಮ ಪಂಚಾಯತಿಗಳಲ್ಲೂ ಬಿ ಖಾತಾ ಕೊಡುವಂಥದ್ದಕ್ಕೆ ನಿನ್ನೆ ಅದಕ್ಕೆ ತಿದ್ದುಪಡಿ ತರುವಂಥದ್ದಕ್ಕೆ ಅದು ಕೂಡ ನಿನ್ನೆ ನಾವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆ ಆಯಿತು. ಈಗ ರಿಜಿಸ್ಟರ್ ಆಗಿಲ್ಲದೆ ಇದ್ರೆ ಅದಕ್ಕೆ ಏನು ಮಾಡಬೇಕು ಪರ್ಯಾಯ ಅಂತೇಳಿ ನಿನ್ನೆ ರೂಲ್ಸ್ ಅಲ್ಲಿ ಕೆಲವು ಚೇಂಜ್ ಮಾಡೋಣ ಅಂತೇಳಿ ಅದ್ರ ಬಗ್ಗೆನೂ ನಿನ್ನೆ ಚರ್ಚೆ ಆಯಿತು. ಇದು ಯಾಕಂದ್ರೆ ಇದೊಂದು ಪ್ರಯತ್ನ ಶುರುವಾಗಿದೆ. ಈಗ ಏನೇನು ಸಮಸ್ಯೆಗಳು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಾನು ಚಿಂತಾಮಣಿ ನಾಗರಿಕರಲ್ಲಿ ವಿನಂತಿಸ್ಕೊಳ್ಳೋದು, ದಯವಿಟ್ಟು ಇದು ಅವಕಾಶ ಮತ್ತೆ ಬರೋದಿಲ್ಲ, ಇದು ಒನ್ ಟೈಮ್. ಇದು ಏನೇನೋ ಈ ರೀತಿ ಖಾತಾಗಳು ಸಮಸ್ಯೆ ಇದೆ, ಏನಾದ್ರೆ ನಿಮ್ಗೇನೋ ತೊಂದರೆ ಇದ್ರೆ ಗೊತ್ತಿಲ್ಲ ನನ್ನ ಹತ್ರ ಬನ್ನಿ, ನಾನು ವಿಚಾರಿಸ್ತೀನಿ. ಇಲ್ಲ ಇಲ್ಲೇ ಪರಿಹಾರ ಇದ್ರೆ ಪರಿಹಾರ ಮಾಡ್ತೀವಿ, ಇಲ್ಲ ಬೇರೆ ಕಡೆ ಏನೋ ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ತರಬೇಕಾ ಅದನ್ನು ಅವ್ರ ಗಮನಕ್ಕೆ ತಂದು ಯಾವ ರೀತಿ ಇದಕ್ಕೆ ಜನಕ್ಕೆ ಮುಟ್ಟಿಸುವಂಥದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀವಿ. ಜೊತೆಗೆ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕ್ರಮ ತಗೊಂಡಿದೆ. ಈಗ ಕೇಂದ್ರ ಸರ್ಕಾರದ 50% ದುಡ್ಡು, ರಾಜ್ಯ ಸರ್ಕಾರದ 40% ದುಡ್ಡು, ಮುನ್ಸಿಪಾಲಿಟಿದ 10% ದುಡ್ಡು, ಅಂದ್ರೆ ಎಲ್ಲ ಅವ್ರದೇ ಆಯ್ತಾ? ಸೆಲೆಕ್ಟ್ ಮಾಡೋದು ಯಾರು? ವರ್ಕ್ ಪ್ರಪೋಸ್ ಮಾಡೋದು ಯಾರು? ನಾವು ಸ್ಥಳೀಯವಾಗಿ ಸರ್ಕಾರ, ರಾಜ್ಯ ಸರ್ಕಾರ. ಅವ್ರ್ಯಾರು ಹಾಕೊಂಡ್ಬಿಟ್ಟವ್ರೆ ದೆಕ್ಕುಂದಿ ಕೆರೆಗೆ, ಅವ್ರಿಗೆ ಯಾವ ಸಂಬಂಧ ಇಲ್ಲ, ಅವ್ರ ಈ ಕಡೆ MP-ನೇ ಇಲ್ಲ, ಹಾಕೊಂಡ್ಬಿಟ್ಟವ್ರೆ. ನರೇಂದ್ರ ಮೋದಿ ಅವ್ರು ಕೊಟ್ಬಿಟ್ರು ಇವೆಲ್ಲ ಅಂತ ನೋಡಿ. ಈ ತರ ಪುಕ್ಸಟೆ ಪ್ರಚಾರ. ಜಲ್ ಜೀವನ್ ಮಿಷನ್ ಅಂತ ಹಳ್ಳಿ ಮನೆಗೆ ಘರ್ ಘರ್ ಜಲ್ ಅಂತೇಳಿ कितना पैसा दे रहा है गवर्नमेंट ऑफ इंडिया? 45% दे रहा है, पूरा 55% स्टेट गवर्नमेंट दे रहा है. इसके ऊपर एक्विजिशन कास्ट है तो वो भी स्टेट गवर्नमेंट देना है. वो बोलते हैं पूरा इनका ही बोलता है राज्य सरकार. ಹೋಗ್ಲಿ, ದುಡ್ಡು ಎಲ್ಲಿಂದ ಬಂತು ನಿಮ್ಗೆ? ಆ ದುಡ್ಡು 3.5 ಲಕ್ಷ ಕೋಟಿ ಇವತ್ತು ಟ್ಯಾಕ್ಸ್ ಏನೋ GST ಮತ್ತು ಬೇರೆ ಬೇರೆ ರೂಪದಲ್ಲಿ ಹೋಗ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಈ ಸತಿ 4 ಲಕ್ಷ ಕೋಟಿ ಆಗುತ್ತೆ ಅಂತ. ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂತ ರಾಜ್ಯ ಅಂದ್ರೆ ಸೆಕೆಂಡ್ ರಾಜ್ಯ ಅಂದ್ರೆ ಕರ್ನಾಟಕ. ಮಾಹಿತಿ ತಂತ್ರಜ್ಞಾನದಲ್ಲಿ ಅತಿ ಹೆಚ್ಚು ರಫ್ತು ಆಗ್ತಕ್ಕಂಥದ್ದು, ವರಮಾನ ತರ್ತಾ ಇರ್ತಕ್ಕಂಥದ್ದು ದೇಶಕ್ಕೆ ಕರ್ನಾಟಕ ನಂಬರ್ 1. ಇವೆಲ್ಲ ಇಟ್ಕೊಂಡು ದುಡ್ಡು ನಮ್ಮ ಇಲ್ಲಿಂದ ಇಲ್ಲಿ ಹೋಗುವಂತ ತೆರಿಗೆ ದುಡ್ಡು, ಮತ್ತೊಂದು ದುಡ್ಡು ನಿಮ್ಮ ಪಾಲಿದೆ ಅಂತ ಹೇಳಿ ನಾವು ಬೇಡ ಅಂತ ಹೇಳಲಿಲ್ಲ. ಜವಾಬ್ದಾರಿ ಇದೆ. ಇವತ್ತು ನೀವು ಬಂದ್ಮೇಲೆ ಬಾಗಿರೋಂಥದ್ದಲ್ಲ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಹಲವಾರು ಸ್ಕೀಮ್ಸ್ ಅಲ್ಲಿ. ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್, JNRM ಅಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ, 100 ಕೋಟಿ ಕೊಟ್ಟರು. ಇವೆಲ್ಲ ಏನಾಗಿದೆ, ಬರೀ ಪ್ರಚಾರದ ಕೆಲವು ಐಟಮ್ಗಳಿದಾವೆ. ಕೆಲವು 2 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ ಪ್ರಚಾರ ಮಾಡುವಂಥದ್ದು. ಇಲ್ಲ ಏನು ಬೆಳೆ ಏರಿಕೆ ಜಾಸ್ತಿ ಆಗಿದೆ ಅದನ್ನ ಮರೆ ಮಾಚ್ಬಿಟ್ಟು ಬೇರೆ ರೀತಿ ಜನರನ್ನು ಯಾಮಾರಿಸ್ಕೊಳ್ಳೋದು. ಯಾವುದೋ ವರ್ಷದಲ್ಲಿ ಎಲ್ಲೋ ದೇವಸ್ಥಾನ ಇತ್ತು, ಇನ್ನೊಂದಿತ್ತು ಅಂತೇಳಿ 1947ನೇ ಇಸ್ವಿಯಲ್ಲಿ ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಅದಕ್ಕೊಂದು ಇತಿಶ್ರೀ ಆಗಿದ್ರು. ಅದನ್ನೆಲ್ಲ ಇವತ್ತು ಕೆದ್ಕುವಂಥದ್ದು ಕೆಲಸಗಳನ್ನು ಮಾಡೋದು, ಸಮಾಜದಲ್ಲಿ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವಂತ ಕೆಲಸ. ನಾವಿವತ್ತು ಈ ದೇಶನ ಸದೃಢವಾಗಿ ಕಟ್ಟುವಂತ ಕೆಲಸ ಆಗಬೇಕು. ಇವತ್ತು ಎಲ್ಲಾ ಜಾತಿ ಧರ್ಮದವರು ಈ ದೇಶದಲ್ಲಿ ಅಣ್ಣ ತಮ್ಮಂದರಾಗಿ ಅನ್ಯೋನ್ಯವಾಗಿ ಬದುಕುವಂಥದ್ದಾಗಬೇಕು. ಅದನ್ನ ಬಿಟ್ಟು ನೀವು ಸಮಾಜವನ್ನ ಕೇವಲ ಓಟ್ಗೋಸ್ಕರ ನೀವು ಒಡೆಯುವಂತ ಕೆಲಸ ಎಷ್ಟು ಸರಿ? ಜನ ಇವತ್ತಲ್ಲ ನಾಳೆ ಅರ್ಥ ಮಾಡ್ಕೊಳ್ತಾರೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದ್ರಂಗೆ ಸಹಬಾಳ್ವೆಯಿಂದ ಬಾಳ್ಬೇಕು. ಇದು ನಮಗೆ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ. ಅದರಿಂದ ಇವತ್ತು ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಇದ್ರ ಸದುಪಯೋಗ ಪಡ್ಕೊಳ್ಳಿ. ಖಂಡಿತ ನೀವೇನು ನನಗೆ 5 ವರ್ಷಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ,
ನನ್ನ ಮೌಲ್ಯಮಾಪನ 5 ವರ್ಷದ ಕಡೆಯಲ್ಲಿ ನಾನು ನಿಮ್ಮ ಬದುಕುಗಳಲ್ಲಿ ಬದಲಾವಣೆ ತರುವಂಥದ್ದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನ, ಹೌದಾ ಇಲ್ವಾ? ಪ್ರತಿಯೊಂದು ಮನೆಗೂ ನಾನು ಯಾರು ಬಂದು ದುಡ್ಡು ಕೊಡುವಂಥದ್ದಕ್ಕೆ ಸಾಧ್ಯ ಇಲ್ಲ. ಆಂಬ್ಯುಲೆನ್ಸ್ ಕೊಡ್ತಾ ಇದ್ದಾರೆ, ಯಾಕಂದರೆ ಆಂಬ್ಯುಲೆನ್ಸ್ ಸಮಸ್ಯೆ ಎಲ್ಲ ಇತ್ತು. ಈಗ ಅದನ್ನು ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ, ಅದೆಲ್ಲ ಹಳೇದಾಗಿತ್ತು. ಆದರೂ ನಾನು ಹೊಸ ಆಂಬ್ಯುಲೆನ್ಸ್ ಅವ್ರನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಚಿಂತಾಮಣಿಗೆ ಪ್ರೋಸೆಸ್ ಆಗ್ತಾ ಇದೆ. ಪ್ರೋಸೆಸ್ ಆಗಿ ಬಹುಶಃ ಇನ್ನು 1-2 ತಿಂಗಳು ಆಗ್ಬೋದು. ಅದು 2-3 ತಿಂಗಳಲ್ಲಿ ಹೊಸ ಆಂಬ್ಯುಲೆನ್ಸ್ ಅನ್ನ ನಾವು ತರ್ತೀವಿ. ಹೊಸ ಸುಸಜ್ಜಿತವಾದಂಥ ಆಂಬ್ಯುಲೆನ್ಸ್ ತರ್ತೀವಿ ಚಿಂತಾಮಣಿ.